ವೀಕ್ಷಕರೇ, ನಾನು ಸುಜಯ ರಘುನಾಥ್. ವೆಲ್ಕಮ್ ಟು ಮೈ ಚಾನಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಅಲ್ಲಿ ಬಾಡಿ ಟೆಂಪರೇಚರ್ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಜೊತೆ ಬಾಡಿ ಟೆಂಪರೇಚರ್ ಅಲ್ಲಿ ಕೂಡ ವೇರಿಯೇಷನ್ ಇರುತ್ತೆ. ಅಂದ್ರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಈಗ ವೀಕ್ಷಕರೇ, ವಿಂಟರ್ಸ್ ಅಲ್ಲಿ ಆಮೇಲೆ ಕೆಲವು ಪ್ಲೇಸಸ್ ಅಲ್ಲಿ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರುತ್ತಲ್ಲ, -ಡಿಗ್ರೀಸ್ ಅಲ್ಲೆಲ್ಲ, ಆವಾಗ ನಾರ್ಮಲ್ ಗಿಂತ ಬಾಡಿ ಟೆಂಪರೇಚರು ಸ್ವಲ್ಪ ಡ್ರಾಪ್ ಆಗುತ್ತೆ. ಈ ತರ ಬಾಡಿ ಟೆಂಪರೇಚರ್ ಅಲ್ಲಿ ಡಿಪ್ ಆದಾಗ ಬಾಡಿ ಸಿಗ್ನಲ್ ಕಳಿಸುತ್ತೆ ಬ್ರೈನ್ಗೆ ಹೀಟ್ ನ ಜನರೇಟ್ ಮಾಡೋಕೆ. ಜನರಲ್ ಆಗಿ ವೀಕ್ಷಕರೇ, ಬಾಡಿ ತಾನಾಗೆ ಸ್ಟೆಬಿಲೈಸ್ ಆಗಿಬಿಡುತ್ತೆ. ಆದ್ರೆ ಕೆಲವ್ರಿಗೆ ಏನಾಗುತ್ತೆ, ಬಾಡಿ ಟೆಂಪರೇಚರು 95 ಡಿಗ್ರೀಸ್ ಫ್ಯಾರನೈಟ್ ಇಲ್ಲ ಅದಕ್ಕಿಂತ ಕಮ್ಮಿ ಡಿಪ್ ಆದಾಗ ಬಾಡಿಲೆಲ್ಲ ಚಿಲ್ಸ್ ಶುರುವಾಗ್ಬಿಡತ್ತೆ, ಶಿವರಿಂಗ್ ಆಗೋಗುತ್ತೆ. ಆಮೇಲೆ ಬೆರಳುಗಳು, ಟೋಸು ಅವೆಲ್ಲ ಕೋಲ್ಡ್ ಆಗ್ಬಿಡತ್ತೆ. ಹಣೆ ಮುಟ್ಟಿದಾಗೂ ಕೂಡ ತಣ್ಣಕ್ಕಿರುತ್ತೆ. ಈಗ ವೀಕ್ಷಕರೇ, ಇದು ಏನಾದರೂ ಹೀಗೆ ಕಂಟಿನ್ಯೂ ಆಗಿ ತುಂಬಾ ಸಿವಿಯರ್ ಆದ್ರೆ ಆವಾಗ ನೀವು ಡಾಕ್ಟರ್ನ ವಿಸಿಟ್ ಮಾಡಬೇಕು. ಈಗ ವೀಕ್ಷಕರೇ, ಈ ತರ ಜನರಲ್ ಆಗಿ ಯಾರಿಗೆ ಈ ಥೈರಾಯ್ಡ್ ಸರಿಗೆ ಫಂಕ್ಷನ್ ಮಾಡಲ್ವೋ, ಈ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ, ಆಮೇಲೆ ತುಂಬಾ ಸೀನಿಯರ್ ಸಿಟಿಸನ್ಸ್ ಇಲ್ಲ ಇನ್ಫೆಂಟ್ಸು, ಜಸ್ಟ್ ಬಾರ್ನ್ ಬೇಬೀಸು, ಇವರಲ್ಲೆಲ್ಲ ಈ ಪ್ರಾಬ್ಲಮ್ನ ನಾವು ನೋಡ್ಬೋದು. ಈಗ ವೀಕ್ಷಕರೇ, ನಾವು ಆಕ್ಯುಪ್ರೆಷರ್ ಅಲ್ಲಿ ಸಿಂಗಲ್ ಪಾಯಿಂಟ್ ಇಂದ ಬಾಡಿ ಟೆಂಪರೇಚರ್ ಲೋ ಆದಾಗ ಅದನ್ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತ ನೋಡೋಣ. ಈ ಪಾಯಿಂಟು ನಮ್ಮ ಬ್ಯಾಕ್ ಆಫ್ ದ ಪಾಮ್ ನೋಡಿ, ತಂಬಲ್ಲಿ ಈಗ ಫೋಲ್ಡ್ ಮಾಡಿದಾಗ ಈ ಜಾಯಿಂಟ್ ಇದೆ ಅಲ್ವಾ, ಈ ಲೋವರ್ ಜಾಯಿಂಟ್ ಅಲ್ಲಿ ಸರಿಯಾಗಿ ಮಧ್ಯದಲ್ಲಿ, ಈಗ ಹಾಫ್ ಮಾಡಿದಾಗ ಕರೆಕ್ಟಾಗಿ ಮಧ್ಯದಲ್ಲಿ ಈ ಪಾಯಿಂಟ್ ಬರುತ್ತೆ. ಇದು ಎರಡು ಕೈಲೂ ಇದೆ. ಫಸ್ಟ್ ನಾವು ಈ ಪಾಯಿಂಟ್ ನ ಆಕ್ಟಿವೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾಲ್ ಮ್ಯಾಗ್ನೆಟ್ ಯೆಲ್ಲೋ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಹಾಕೋಬೇಕು. ಇದು ವೀಕ್ಷಕರೇ 12 hours 16 hours ವರೆಗೂ ಹಾಕೊಂಡಿರ್ಬೋದು. ಯಾವಾಗ ನಿಮ್ಗೆ ಬಾಡಿ ಟೆಂಪರೇಚರ್ ಸ್ವಲ್ಪ ನಾರ್ಮಲ್ ಆಗಿ ಬರ್ತಾ ಇದೆ ಅಂತ ಫೀಲ್ ಆಗೋವರೆಗೂ ಈ ಪಾಯಿಂಟ್ ನ ನೀವು ಹಾಕೊಳ್ತಾ ಇರ್ಬೋದು. ಮತ್ತೆ ವೀಕ್ಷಕರೇ, ಇದರ ಜೊತೆ ನೀವು ಸ್ವಲ್ಪ ಉಲನ್ ಕ್ಲೋತ್ಸು, ಅಂದ್ರೆ ನಾರ್ಮಲ್ ಗಿಂತ ಹೆವಿ ಉಲನ್ ಕ್ಲೋತ್ಸ್ ಬರುತ್ತಲ್ಲ, ಅದನ್ನ ಹಾಕೋಬಹುದು. ಹೀಟರ್ಸ್ ನ ಯೂಸ್ ಮಾಡಬಹುದು. ಆಮೇಲೆ ಆದಷ್ಟು ಬಿಸಿಯಾಗಿರೋ ಡ್ರಿಂಕ್ಸ್ ನ ಕೂಡ ಅವಾಗವಾಗ ಕುಡಿತಾ ಇರ್ಬೋದು. ಜೊತೆಗೆ ಸ್ವಲ್ಪ ವಾಕು ಮಾಡ್ತಾ ಇರಬೇಕು. ಇಲ್ಲ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಗಾಗಿಲ್ಲ ಅಂದ್ರೂ ಪ್ರಾಬ್ಲಮ್ಸ್ ಆಗತ್ತೆ. ಇವತ್ತಿನ ವಿಡಿಯೋ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.